ಮಡಿಕೇರಿಗೆ ಬರುವಂಥ ಪ್ರವಾಸಿಗರ ಹಾಟ್ಸ್ಪಾಟ್ ಅಂದರೆ ಅದು ಇಲ್ಲಿಯ ರಾಜಸೀಟ್. ಈ ರಾಜಸೀಟ್ ನೋಡಲು ಸಾವಿರಾರು ಪ್ರವಾಸಿಗರು ಪ್ರತಿನಿತ್ಯ ಇಲ್ಲಿಗೆ ಬರ್ತಾರೆ. ಮತ್ತು ಇಲ್ಲಿಗೆ ಬರುವಂಥವರಿಗೆ ಇಲ್ಲೇ ಕೇಂದ್ರ ಬಿಂದು ಅಂತ ಹೇಳಿದರೆ ರಾಜಸೀಟ್ ಒಳಗಡೆ ಸಂಗೀತ ಕಾರಂಜಿ. ಈ ಸಂಗೀತ ಕಾರಂಜಿ ಏನಿದೆ ಇದು ಕಳೆದ 3 ತಿಂಗಳಿಂದ ಕೆಟ್ಟು ನಿಂತಿರುವಂಥದ್ದು. ಇಲ್ಲಿ ನೀವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಇದನ್ನು ನೋಡಲಿಕ್ಕೆ ಸಾವಿರಾರು ಜನರು ಕೂಡ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಅಂದರೆ ಇದು ರಾತ್ರಿ ವೇಳೆಯಲ್ಲಿ ಇರುವಂಥದ್ದು. ಈಗ ಈ ಸಂಗೀತ ಕಾರಂಜಿ ಕೆಟ್ಟು ನಿಂತ ಕಾರಣ ಇದೀಗ ಪ್ರವಾಸಿಗರು ಬರುವಂಥದ್ದು ಕಡಿಮೆ ಆಗ್ತಾ ಇದೆ. ತೋಟಗಾರಿಕೆ ಇಲಾಖೆಯವರು ಇದನ್ನು ನಿರ್ವಹಿಸ್ತಾ ಇದ್ದಾರೆ. ಇದನ್ನು ಸರಿ ಮಾಡಲಿಕ್ಕೆ ಕೊಯಮತ್ತೂರು ಅಥವಾ ಮುಂಬೈಯಿಂದ ಪರಿಣಿತರಿದ್ದಾರೆ, ಅವರು ಬರಬೇಕು, ಅವರು ಬಂದೇ ಸರಿ ಮಾಡಬೇಕು. ಅದಕ್ಕೆ ಸಾಕಷ್ಟು ಹಣ ಕೂಡ ಖರ್ಚಾಗುತ್ತೆ. ಆ ಸದ್ಯಕ್ಕೆ ಇದು ಈಗ ಸರಿಯಾಗುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದರೆ ಇಲ್ಲಿ ಪ್ರತಿನಿತ್ಯ ಬರುವಂಥ ಪ್ರವಾಸಿಗರು ಇಲ್ಲಿ ಸೀನರಿ ನೋಡಿ ನಂತರ ಸನ್ಸೆಟ್ ಇರುತ್ತೆ, ಸಂಜೆ ಸನ್ಸೆಟ್ ಆದ ನಂತರ ಇಲ್ಲಿಗೆ ಬರ್ತಾರೆ. ಇದು ಅಷ್ಟೊತ್ತಿಗೆ ಇದು ಆರಂಭ ಆಗುತ್ತೆ. ಒಂದು 6:45 7 ಗಂಟೆ ಅಷ್ಟೊತ್ತಿಗೆ ಇದು ಆರಂಭವಾಗುತ್ತೆ. ಮತ್ತೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇದಿರುತ್ತೆ. ಇದನ್ನು ನೋಡಿ ಒಂದು 8 ಗಂಟೆಗೆ ಇದು ಕ್ಲೋಸ್ ಆಗೋದು. ಅಲ್ಲಿವರೆಗೆ ಈ ಸಂಗೀತ ಕಾರಂಜಿ ನೋಡಿ ಹೋಗುವಂಥದ್ದು ತುಂಬ ಖುಷಿಪಟ್ಟು ಹೋಗ್ತಾರೆ. ಆದರೆ ಈಗ ಇದು ಸ್ಥಗಿತವಾಗಿರೋದ್ರಿಂದ ಇಲ್ಲಿ ಬರುವಂಥ ಪ್ರವಾಸಿಗರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಈ ಸಂಗೀತ ಕಾರಂಜಿಯಿಂದ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜಸೀಟ್ ಪಾರ್ಕ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ಸ್ ಅದೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಆಮೇಲೆ ಎನಿಮಲ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಈ ಫೌಂಟೈನ್ ಕೂಡ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ರೆ ಒಳ್ಳೇದಿತ್ತು ಅಂತ ಅನ್ನಿಸ್ತು. 3 ತಿಂಗಳಿಂದ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ. ಇದನ್ನು ಇನ್ನೂ ಚೆನ್ನಾಗಿ ಮಾಡಿದರೆ ಇನ್ನೂ ಸ್ವಲ್ಪ ಟೂರಿಸ್ಟ್ ಬರ್ಬೋದೇನೋ. ಮತ್ತು ಮಕ್ಕಳಿಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದಲ್ಲ ರಾತ್ರಿ ನೋಡೋದಕ್ಕೆ. ಆಮೇಲೆ ಸನ್ಸೆಟ್ ಆಗುವಾಗ ಜನ ಎಲ್ಲ ಬರ್ತಾರೆ ಹೆಚ್ಚಾಗಿ ವಾಕಿಂಗ್, ಆಮೇಲೆ ಹೀಗೆ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಅಂತ ಹೇಳಿ. ಆಗ ಇದು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸನ್ಸೆಟ್ ಎಲ್ಲ ನೋಡ್ದು, ಆದರೆ ಇನ್ನು ನೋಡೋದಕ್ಕೆ ಇದು ಇದ್ದೇ ಚೆನ್ನಾಗಿರ್ತಿತ್ತು. ಸಂಜೆ ತನಕ ಇದು ನೋಡ್ಕೊಂಡು ಹೋಗ್ಬೋದಿತ್ತು. ಅದು ನೋಡಿಕೊಂಡು ಜನನೂ ಅಷ್ಟೇ ಇದ್ದಿದ್ರೆ ನೋಡ್ಕೊಂಡು ಹೋಗ್ತಿದ್ರು, ಇಲ್ಲ ಅಲ್ವಾ, ಅದರಿಂದ ಫಾಸ್ಟಾಗಿ ಹೋಗ್ತಿದ್ದಾರೆ. ಅಂದರೆ KRS ಬಿಟ್ಟರೆ ಇಲ್ಲಿ ಮಾಡಿದ್ದು ಚೆನ್ನಾಗಿರ್ತಿತ್ತು. ಮ್ಯೂಸಿಕ್ಕು ಕಲರ್ಸ್ ಎಲ್ಲ ಹಾಕಿ ಅದರಲ್ಲಿ ನೀರೆಲ್ಲ ಇತ್ತಲ್ಲ, ಅದು ಇತ್ತೀಚೆಗೆ ನಿಲ್ಲಿಸ್ಬಿಟ್ಟಿರೋದ್ರಿಂದ ಆ ಜನನೂ ಕಮ್ಮಿ ಆಗ್ತಿದ್ದಾರೆ ಬರ್ತಾ. ಬರೀ ವ್ಯೂ ಪಾಯಿಂಟ್ ಅಲ್ವಾ, ಅದು ನೋಡಿದ್ನೇ ನೋಡಿ ಎಷ್ಟೆಲ್ಲ ನೋಡೋದು ಅಂತ. ಹೊಸ್ದಾಗಿ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಓಕೆ. ಓಕೆ ಸರಿ.
ಮಡಿಕೇರಿಗೆ ಬರುವಂಥ ಪ್ರವಾಸಿಗರ ಹಾಟ್ಸ್ಪಾಟ್ ಅಂದರೆ ಅದು ಇಲ್ಲಿಯ ರಾಜ ಸೀಟ್. ಈ ರಾಜ ಸೀಟ್ ನೋಡಲು ಸಾವಿರಾರು ಪ್ರವಾಸಿಗರು ಪ್ರತಿನಿತ್ಯ ಇಲ್ಲಿಗೆ ಬರ್ತಾರೆ. ಮತ್ತು ಇಲ್ಲಿಗೆ ಬರುವಂಥವರಿಗೆ ಇಲ್ಲೇ ಕೇಂದ್ರ ಬಿಂದು ಅಂತ ಹೇಳಿದರೆ ರಾಜ ಸೀಟ್ ಒಳಗಡೆ ಸಂಗೀತ ಕಾರಂಜಿ. ಈ ಸಂಗೀತ ಕಾರಂಜಿ ಏನಿದೆ ಇದು ಕಳೆದ 3 ತಿಂಗಳಿಂದ ಕೆಟ್ಟು ನಿಂತಿರುವಂಥದ್ದು. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು. ಇದನ್ನು ನೋಡಲಿಕ್ಕೆ ಸಾವಿರಾರು ಜನರು ಕೂಡ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಅಂದರೆ ಇದು ರಾತ್ರಿ ವೇಳೆಯಲ್ಲಿ ಇರುವಂಥದ್ದು. ಈಗ ಈ ಸಂಗೀತ ಕಾರಂಜಿ ಕೆಟ್ಟು ನಿಂತ ಕಾರಣ ಇದೀಗ ಪ್ರವಾಸಿಗರು ಬರುವಂಥದ್ದು ಕಡಿಮೆ ಆಗ್ತಾ ಇದೆ. ತೋಟಗಾರಿಕೆ ಇಲಾಖೆಯವರು ಇದನ್ನು ನಿರ್ವಹಿಸ್ತಾ ಇದ್ದಾರೆ. ಇದನ್ನು ಸರಿ ಮಾಡಲಿಕ್ಕೆ ಕೊಯಮತ್ತೂರು ಅಥವಾ ಮುಂಬೈಯಿಂದ ಪರಿಣಿತರಿದ್ದಾರೆ, ಅವರು ಬರಬೇಕು, ಅವರು ಬಂದೇ ಸರಿ ಮಾಡಬೇಕು. ಅದಕ್ಕೆ ಸಾಕಷ್ಟು ಹಣ ಕೂಡ ಖರ್ಚಾಗುತ್ತೆ. ಆ ಸದ್ಯಕ್ಕೆ ಇದು ಈಗ ಸರಿಯಾಗುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದರೆ ಇಲ್ಲಿ ಪ್ರತಿನಿತ್ಯ ಬರುವಂಥ ಪ್ರವಾಸಿಗರು ಇಲ್ಲಿ ಸೀನರಿ ನೋಡಿ ನಂತರ ಸನ್ಸೆಟ್ ಇರುತ್ತೆ, ಸಂಜೆ ಸನ್ಸೆಟ್ ಆದ ನಂತರ ಇಲ್ಲಿಗೆ ಬರ್ತಾರೆ. ಇದು ಅಷ್ಟೊತ್ತಿಗೆ ಇದು ಆರಂಭ ಆಗುತ್ತೆ. ಒಂದು 6:45 7 ಗಂಟೆ ಅಷ್ಟೊತ್ತಿಗೆ ಇದು ಆರಂಭವಾಗುತ್ತೆ. ಮತ್ತೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇದಿರುತ್ತೆ. ಇದನ್ನು ನೋಡಿ ಒಂದು 8 ಗಂಟೆಗೆ ಇದು ಕ್ಲೋಸ್ ಆಗೋದು. ಅಲ್ಲಿವರೆಗೆ ಈ ಸಂಗೀತ ಕಾರಂಜಿ ನೋಡಿ ಹೋಗುವಂಥದ್ದು ತುಂಬ ಖುಷಿಪಟ್ಟು ಹೋಗ್ತಾರೆ. ಆದರೆ ಈಗ ಇದು ಸ್ಥಗಿತವಾಗಿರೋದ್ರಿಂದ ಇಲ್ಲಿ ಬರುವಂಥ ಪ್ರವಾಸಿಗರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಆದಷ್ಟು ಬೇಗ ಈ ಸಂಗೀತ ಕಾರಂಜಿಯಿಂದ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಾಜ ಸೀಟ್ ಪಾರ್ಕ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ಸ್ ಅದೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಆಮೇಲೆ ಎನಿಮಲ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಈ ಫೌಂಟೈನ್ ಕೂಡ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ರೆ ಒಳ್ಳೇದಿತ್ತು ಅಂತ ಅನ್ನಿಸ್ತು. 3 ತಿಂಗಳಿಂದ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ. ಇದನ್ನು ಇನ್ನೂ ಚೆನ್ನಾಗಿ ಮಾಡಿದರೆ ಇನ್ನೂ ಸ್ವಲ್ಪ ಟೂರಿಸ್ಟ್ ಬರ್ಬೋದೇನೋ. ಮತ್ತು ಮಕ್ಕಳಿಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದಲ್ಲ ರಾತ್ರಿ ನೋಡೋದಕ್ಕೆ. ಆಮೇಲೆ ಸನ್ಸೆಟ್ ಆಗುವಾಗ ಜನ ಎಲ್ಲ ಬರ್ತಾರೆ ಹೆಚ್ಚಾಗಿ ವಾಕಿಂಗ್, ಆಮೇಲೆ ಹೀಗೆ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಅಂತ ಹೇಳಿ. ಆಗ ಇದು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ಅನ್ನಿಸ್ತು. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸನ್ಸೆಟ್ ಎಲ್ಲ ನೋಡ್ದು, ಆದರೆ ಇನ್ನು ನೋಡೋದಕ್ಕೆ ಇದು ಇದ್ದೇ ಚೆನ್ನಾಗಿರ್ತಿತ್ತು. ಸಂಜೆ ತನಕ ಇದು ನೋಡ್ಕೊಂಡು ಹೋಗ್ಬೋದಿತ್ತು. ಅದು ನೋಡಿಕೊಂಡು ಜನನೂ ಅಷ್ಟೇ ಇದ್ದಿದ್ರೆ ನೋಡ್ಕೊಂಡು ಹೋಗ್ತಿದ್ರು, ಇಲ್ಲ ಅಲ್ವಾ, ಅದರಿಂದ ಫಾಸ್ಟಾಗಿ ಹೋಗ್ತಿದ್ದಾರೆ. ಅಂದರೆ KRS ಬಿಟ್ಟರೆ ಇಲ್ಲಿ ಮಾಡಿದ್ದು ಚೆನ್ನಾಗಿರ್ತಿತ್ತು. ಮ್ಯೂಸಿಕ್ಕು ಕಲರ್ಸ್ ಎಲ್ಲ ಹಾಕಿ ಅದರಲ್ಲಿ ನೀರೆಲ್ಲ ಇತ್ತಲ್ಲ, ಅದು ಇತ್ತೀಚೆಗೆ ನಿಲ್ಲಿಸ್ಬಿಟ್ಟಿರೋದ್ರಿಂದ ಆ ಜನನೂ ಕಮ್ಮಿ ಆಗ್ತಿದ್ದಾರೆ ಬರ್ತಾ. ಬರೀ ವ್ಯೂ ಪಾಯಿಂಟ್ ಅಲ್ವಾ, ಅದು ನೋಡಿದ್ನೇ ನೋಡಿ ಎಷ್ಟೆಲ್ಲ ನೋಡೋದು ಅಂತ ಹೊಸ್ದಾಗಿ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಓಕೆ.
ನಂಬರ್ ಓಕೆ ಓಕೆ ಸರಿ. ನಾನೊಂದು ಸ್ಲೋ